ಹಲೋ ಸ್ನೇಹಿತರೆ, ನೀವೀಗ ನೋಡ್ತಾ ಇದ್ದೀರಾ ಚಂಚಲ್ ಮೀಡಿಯಾಗೆ ಸ್ವಾಗತ. ಇವತ್ತು ನಾನು ನಿಮ್ಮ ಜೊತೆ ತುಂಬ ಸಿಂಪಲ್ ಮತ್ತು ಎಲ್ಲರಿಗೂ ಇಷ್ಟವಾಗೋ ಕ್ಲಾಸಿಕ್ ಮ್ಯಾಗಿ ರೆಸಿಪಿ ಮಾಡ್ತಾ ಇದ್ದೀನಿ. 2 ನಿಮಿಷದಲ್ಲಿ ರೆಡಿಯಾಗುತ್ತೆ. ತುಂಬ ಈಸಿಯಾಗಿರುತ್ತೆ. ಸೊ ವಿಡಿಯೋವನ್ನು ಲಾಸ್ಟ್ವರೆಗೂ ನೋಡಿ. ಮೊದಲಿಗೆ ಗ್ಯಾಸ್ ಆನ್ ಮಾಡ್ತೀನಿ. ಈಗ ಒಂದು ಪಾತ್ರೆ ತೆಗೆದುಕೊಂಡು ಸ್ಟವ್ ಮೇಲೆ ಇಡ್ತೀನಿ. ಪಾತ್ರೆ ಸ್ವಲ್ಪ ಬಿಸಿ ಆಗೋವರೆಗೆ ವೆಯ್ಟ್ ಮಾಡೋಣ. ಪಾತ್ರೆ ಬಿಸಿ ಆದಮೇಲೆ ಈಗ ಸ್ವಲ್ಪ ಆಯಿಲ್ ಹಾಕ್ತೀನಿ. ನೀವು ಬೆಣ್ಣೆ ಕೂಡ ಹಾಕ್ಬೋದು. ಬೆಣ್ಣೆ ಹಾಕಿದರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಈಗ ನಾನು ಮುಂಚಿತವಾಗಿ ಕಟ್ ಮಾಡಿ ಇಟ್ಟಿರುವ ಈರುಳ್ಳಿ ಹಾಕ್ತೀನಿ. ನಂತರ ಟೊಮೆಟೊ ಹಾಕ್ತೀನಿ ಮತ್ತು ಹಸಿಮೆಣಸಿನಕಾಯಿ ಕೂಡ ಹಾಕ್ತೀನಿ. ಇವನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ 1 ನಿಮಿಷ ಫ್ರೈ ಮಾಡೋಣ. ಈಗ ಸ್ವಲ್ಪ ಉಪ್ಪು ಹಾಕ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಈ ಸ್ಟೇಜ್ನಲ್ಲಿ ಆಲ್ರೆಡಿ ಸುವಾಸನೆ ಬರೋದು ಶುರು ಆಗುತ್ತೆ. ಈಗ ಇದಕ್ಕೆ ನೀರು ಸೇರಿಸ್ತಾ ಇದ್ದೇನೆ. ನೀರು ನಿಮ್ಮ ಮ್ಯಾಗಿಗೆ ಬೇಕಾದಷ್ಟು ಹಾಕಿ ಮತ್ತು ಖಾರಕ್ಕೆ ಸ್ವಲ್ಪ ಮೆಣಸಿನ ಹುಡಿ ಹಾಕ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಕುದಿಯಲು ಬಿಡೋಣ. ನೀರು ಕುದಿಯುತ್ತಾ ಬಂದಾಗ ಈಗ ಮ್ಯಾಗಿ ಟೇಸ್ಟ್ ಮಸಾಲ ಹಾಕ್ತೀನಿ. ಪ್ಯಾಕೆಟ್ನಲ್ಲಿ ಸಿಗುವಂಥ ಟೇಸ್ಟ್ ಮ್ಯಾಗಿ ಮಸಾಲ ಹಾಕ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ನಾನು ಇಲ್ಲಿ 1 to 3 ಮ್ಯಾಗಿ ಬಳಸುತ್ತಿದ್ದೇನೆ. ನಿಮಗೆ ಯಾವ ಮ್ಯಾಗಿ ಬೇಕಾದರೂ ಯೂಸ್ ಮಾಡಬಹುದು. ಈಗ ಮ್ಯಾಗಿ ನೂಡಲ್ಸನ್ನು ಹಾಕ್ತೀನಿ. ಸ್ವಲ್ಪ ಬ್ರೇಕ್ ಮಾಡಿ ಹಾಕಿದರೆ ಬೇಗ ಬೇಯುತ್ತದೆ. ಈಗ ಇದನ್ನು ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸೋಣ. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ. ಸ್ವಲ್ಪ ಸಮಯದಲ್ಲಿ ನೂಡಲ್ಸ್ ಸಾಫ್ಟ್ ಆಗಿ ನೀರು ಕಡಿಮೆ ಆಗಿ ನೈಸ್ ಕನ್ಸಿಸ್ಟೆನ್ಸಿ ಬರುತ್ತೆ. ಈಗ ಮ್ಯಾಗಿ ಆಲ್ಮೋಸ್ಟ್ ರೆಡಿಯಾಗಿದೆ. ನೀವು ಬೇಕಾದರೆ ಈ ಸ್ಟೇಜ್ನಲ್ಲಿ ಸ್ವಲ್ಪ ಬೆಣ್ಣೆ ಹಾಕಬಹುದು. ಸೂಪರ್ ಟೇಸ್ಟ್ ಬರುತ್ತೆ. ಇದು ನಮ್ಮ ಬಿಸಿ ಬಿಸಿ ಕ್ಲಾಸಿಕ್ ಮ್ಯಾಗಿ ರೆಡಿಯಾಗಿದೆ. ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ತಕ್ಷಣ ಸರ್ವ್ ಮಾಡಿ ಎಂಜಾಯ್ ಮಾಡೋಣ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ನಮ್ಮ ಚಂಚಲ್ ಮೀಡಿಯಾ ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಕಮೆಂಟ್ ಬಾಕ್ಸ್ನ ಹತ್ತಿರದಲ್ಲಿರುವಂತಹ ಹೈಪ್ ಬಟನನ್ನು ಒತ್ತಿ ಈ ವಿಡಿಯೋವನ್ನು ಹೈಪ್ ಮಾಡಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಬಾಯ್.